ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಮೈಕ್ ಇವತ್ತು ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯದ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಜೆಕೆ ಭವನದ ಈ ಕಚೇರಿಯ ಒಂದು ಸಭಾಂಗಣಕ್ಕೆ ಬಂದಿದ್ದಾರೆ. ಅವರು ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಷ್ಟೇ ಅಲ್ಲ, ಈಗ ತಾನೇ ನಮ್ಮ ಮುರಳಿ ಅವರು ಹೇಳ್ತಾ ಇದ್ರು, 3 ಬಾರಿ ಸೋತಿದ್ರು ಕೂಡ ರಣ ಬೇಟೆಗಾರನಾಗಿ ಇವತ್ತು ಇಡೀ ರಾಜ್ಯವನ್ನ ಸುತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಭವಿಷ್ಯದ ರಾಜಕಾರಣಿ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು. ಇವತ್ತು ಇಡೀ ಕರ್ನಾಟಕದಲ್ಲಿ ನಿಮ್ಮೆಲ್ಲರ ಯುವ ಕಣ್ಮಣಿ. ಬಹುಶಃ ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. 3 ಸಾರಿ ನಿಖಿಲಣ್ಣ ಸೋತಿದ್ರು ಕೂಡ ನಮ್ಮ ಪಕ್ಷ ರಾಜ್ಯವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ, ದೇಶವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ. ಹಾಗಾಗಿ ನಮಗೆ ಸೋಲು ಅನ್ನುವಂಥದ್ದು ಏನು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸೋದಿಲ್ಲ. ಹಾಗಾಗಿ ನಮ್ಮ ನಾಯಕರು ಇವತ್ತು ರಣ ಬೇಟೆಗಾರರಾಗಿ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಹೆಜ್ಜೆಗಳನ್ನ ಹಾಕುವಂತ ಕೆಲಸವನ್ನ, ಪಕ್ಷ ಕಟ್ಟುವಂತ ಕೆಲಸವನ್ನ ಮುಂದಿನ, ಈಗ ಮುರಳಿ ಅವರು ಹೇಳಿದ ಹಾಗೆ ಕೋಲಾರ, ಚಿಕ್ಕಬಳ್ಳಾಪುರ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಗೆದ್ರೆ ವಿಧಾನಸೌಧದಲ್ಲಿ ಯಾವ ಸರ್ಕಾರ? ಜೆಡಿಎಸ್ ಸರ್ಕಾರ. ಹಾಗಾಗಿ ಆ ಕೆಲಸವನ್ನು ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ನನಗೆ 57 ವರ್ಷ. ನನ್ನ 57 ವರ್ಷದಲ್ಲಿ 36 ವರ್ಷ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ. 36 ವರ್ಷ ನಾನು ರಾಜಕಾರಣ ಮಾಡಿದ್ದೇನೆ. ಅದರಲ್ಲಿ 16 ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ 20 ವರ್ಷ ರಾಜಕಾರಣ ಮಾಡಿದ್ದೇನೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ 36 ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ. ಅದರ ಜನರಿಗೆ ಎಷ್ಟು ಬಹಳ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದು. ಇವತ್ತು 2,000 ರೂಪಾಯಿ ಕೊಡ್ತೀವಿ ಅಂತ, ಅಕ್ಕಿ ಕೊಡ್ತೀವಿ ಅಂತ, ವಿದ್ಯುತ್ ಫ್ರೀ ಅಂತ, ಬಸ್ ಫ್ರೀ ಅಂತ, ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ 1,500 ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ಅಂತೇಳಿ ಸುಳ್ಳು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ, ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ? 1,500. ನೀವು ಬರಬೇಕು. ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. ಡಿಗ್ರಿ ಹೋಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು 3,000 ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಕೂಡ ಹೇಳಬೇಕು. ಅದರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಬೇಕು. ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ, ಇದು ಎಲ್ಲಿಂದ ತರಬೇಕು, ಏನೂ ಇಲ್ಲ. ಜನರನ್ನ ವಂಚನೆ ಮಾಡಬೇಕು ಅಂತೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು 72,000 ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ. ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಏನಂತ ಸೂಚನೆಯನ್ನು ಕೊಟ್ಟರು? ನಮ್ಮ ಕೈಯಲ್ಲಿ ಕೊಡೋಕೆ ಆಗ್ತಾ ಇಲ್ಲ ದುಡ್ಡು,
ನೀವು ಹೇಗಾದರೂ ಮಾಡಿ ಈ BPL ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ. ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವರಿಗೆ 25,000 ಕೋಟಿ ಕಡಿಮೆ ಮಾಡಿಕೊಂಡ್ರು. 25,000 ಕೋಟಿ ಕಡಿಮೆ ಮಾಡಿಕೊಂಡ್ರು. ಇವತ್ತು ಇಷ್ಟು ಕಡಿಮೆ ಮಾಡಿಕೊಂಡು ಆದರೂ ಕೂಡ ಇವತ್ತು 45,000 ಕೋಟಿ ಬೇಕು. ಈ 45,000 ಕೋಟಿ ಇವತ್ತು ಯಾರ್ಯಾರಿಗೆ ಮೋಸ ಮಾಡಿದ್ರೆ ಒಂದುಗೂಡಿಸ್ಬೋದು. SC/ST ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಹಿಂದೆ ನಾನು ವಿಧಾನಸಭೆಯಲ್ಲಿ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ST/ST ಕಲ್ಯಾಣಕ್ಕಾಗಿ 30,000 ಕೋಟಿ ಮೀಸಲಿಟ್ಟಿರ್ತಕ್ಕಂಥ ಹಣ ಯಾರಾದರೂ ಇಟ್ಟಿದ್ರೆ ಅದು ಸಿದ್ದರಾಮಯ್ಯನವರು ಅಂತ. ನಿಜ, ನಾವು ಕೂಡ ಒಪ್ಕೊಂತೇವೆ. ಆದರೆ ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು SC/ST ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ಮೋಸ ಮಾಡ್ತಾ ಇದ್ದೀರಾ. SCP TSP ಹಣವನ್ನ, ಈ ಹಣವನ್ನ ಆ SC/ST ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಹಣ, ಇವತ್ತು SC/ST ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ, ಆ ಕಾಲೋನಿಗಳಲ್ಲಿ CC ರಸ್ತೆಗಳನ್ನ ಕೊಡುವಂತಹ ಹಣ, ಇವತ್ತು SC/ST ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು, ಲೈಟ್ಗಳು, ಅವ್ರಿಗೆ ಲೋನ್ಗಳು, ಇವತ್ತು SC/ST ಜನಾಂಗಕ್ಕೆ ಮನೆಗಳಿರ್ಬಹುದು, ಇವತ್ತು ಗಂಗಾ ಕಲ್ಯಾಣಿ ಬೋರ್ವೆಲ್ಗಳಿರ್ಬಹುದು. ಆದರೆ ಇವತ್ತು ನಾನಿದ್ದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ, ಯಾವ ಪಾಲಿಟೆಕ್ನಿಕ್ ಗ್ರೌಂಡ್ ಅಲ್ಲಿ ಎಷ್ಟು ಮೋಟರ್ಗಳನ್ನು ಕೊಡ್ತಾ ಇದ್ವಿ, ಎಷ್ಟು ಪಂಪು ಮೋಟರ್ಗಳನ್ನು ಕೊಡ್ತಾ ಇದ್ವಿ, ಎಷ್ಟು ಕೇಬಲ್ಗಳನ್ನು ಕೊಡ್ತಾ ಇದ್ವಿ. ಇವತ್ತು ನೀವು 2.5 ವರ್ಷ ಆಯ್ತು, ಒಂದೇ ಒಂದು ಪಂಪು ಮೋಟರ್ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ದೀರಾ? ಒಂದೇ ಒಂದು ಪಂಪು ಮೋಟರ್ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿಲ್ಲ. ನೀವೊಂದು ಲೋನ್ ಇಲ್ಲ, ಒಂದು ಬೋರ್ವೆಲ್ ಇಲ್ಲ. ಆದರೆ ನಿಮ್ಮ ಇವತ್ತು SC/ST ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ನಾವು ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ನಮ್ಮ ಕಲ್ಯಾಣಕ್ಕಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನ ನೀವು ಅಷ್ಟೇ ಸಾಲದು ಅಂತ ಹೇಳಿ ತೆಲಂಗಾಣದಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು 89 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಹೇಳ್ತಾರೆ, 150 ಅಂತ ಹೇಳ್ತಾರೆ. 150 ಅಲ್ಲ, ನಾವು ತಿಂದಿರ್ತಕ್ಕಂಥದ್ದು 89 ಕೋಟಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ವಿಧಾನಸಭೆಯಲ್ಲಿ ನಾವು 150 ಕೋಟಿ ರೂಪಾಯಿ ಅಲ್ಲ, 89 ಕೋಟಿ ರೂಪಾಯಿ ನಾವು ತಿಂದಿದ್ದೀವಿ. 89 ಕೋಟಿ ರೂಪಾಯಿ ತಿಂದಿದ್ದೀವಿ. ಬಹುಶಃ ಈ ಕರ್ನಾಟಕ ಸರ್ಕಾರದಲ್ಲಿ ತಿನ್ನೋದಕ್ಕೆ ಒಂದಷ್ಟು ಯೋಜನೆಗಳು, ರಾಜಕಾರಣ ಮಾಡೋದಕ್ಕೆ ಒಂದಷ್ಟು ಯೋಜನೆಗಳು. ತಿನ್ನೋದೇನಪ್ಪ ಅಂತ ಹೇಳಿದ್ರೆ, ನಾನಿವತ್ತು 2014ರಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತು ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆ ಬಂತು 2014ರಲ್ಲಿ. 2014ರಲ್ಲಿ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎತ್ತಿನ ಹೊಳೆ ಯೋಜನೆ ಪ್ರಾರಂಭ ಆಯಿತು. 3 ವರ್ಷದಲ್ಲಿ ಥೈಲ್ಯಾಂಡ್ ನಿಮಗೆ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದ್ರು. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಅಲ್ಲ, 11 ವರ್ಷ ಆಗಿದೆ. ಎತ್ತಿನ ಹೊಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು 12,500 ಕೋಟಿ. ಎಷ್ಟು? 12,500 ಕೋಟಿ. ಇವತ್ತೆಷ್ಟು ಗೊತ್ತಾ ಅದರ ಮೊತ್ತ ಯೋಜನೆ? 30,000 ಕೋಟಿ. ಈಗ ಯಾರ ದುಡ್ಡು? ಸಿದ್ದರಾಮಯ್ಯನವ್ರದಲ್ಲ, DK ಶಿವಕುಮಾರ್ದಲ್ಲ, ನಾವು ನೀವು ಎಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆ ಹಣ. ಅಂದ್ರೆ ಇದು ತಿನ್ನೋದಕ್ಕೆ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ನಾನು ಹೇಳ್ತೇನೆ ಈ ಸಭೆಯಲ್ಲಿ, ಮುಳುಬಾಗಲು ಥೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಹೊಳೆ ಯೋಜನೆ ಇನ್ನೂ 10,000 ಕೋಟಿ ಆಗುತ್ತೆ. ಅಂದ್ರೆ 40,000 ಕೋಟಿ ಆದ್ರೂ ಕೂಡ ನನಗೆ ಡೌಟು ಅಲ್ಲಿವರೆಗೂ ನೀರು ಬರೋದು. ಆದ್ರೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು. 12,500 ಕೋಟಿ ಪ್ರಾರಂಭ ಆಗಿದ್ದು, ಆದ್ರೆ ಇವತ್ತು ನೀರು ಬಂದಿಲ್ಲ. ಆದ್ರೆ ಇವತ್ತು 30,000 ಕೋಟಿ ಆಗಿದೆ. 30,000 ಕೋಟಿ ಆಗಿದೆ. ಇನ್ನೂ ನೀರು ನಮಗೆ ಬರಬೇಕಾದ್ರೆ ಇನ್ನೂ 10,000 ಕೋಟಿ ಆಗುತ್ತೆ. ಇದು ತಿನ್ನೋ ಯೋಜನೆ. ರಾಜಕಾರಣ ಮಾಡುವಂತ ಯೋಜನೆ, ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಯೋಜನೆ ಇದೆ. ಇನ್ನೂ ಹಲವಿದಾವೆ. ಆದರೆ ಒಂದು ಉದಾಹರಣೆ ನಿಮ್ಮ ಮುಂದಿಡ್ತೇನೆ. ಇವತ್ತು ಕನಕಪುರದ ಮೇಕೆದಾಟು ಯೋಜನೆಯಿಂದ
ಪಾದಯಾತ್ರೆ ಬಂದಿದ್ದು ನೀವೆಲ್ಲ ಗೊತ್ತಲ್ಲ, ಪಾದಯಾತ್ರೆ ಬಂದ್ರಲ್ಲ, ಪಾದಯಾತ್ರೆ ಬಂದರು ಬೆಂಗಳೂರುವರೆಗೂ ನೀರು ಹರಿಸ್ಬಿಡ್ತೀವಿ ಅಂತ. ಇಲ್ಲಿ ರಾಜಕಾರಣ ನೋಡಿ ಹೇಗೆ, ಅಲ್ಲಿ ಹೇಳ್ತಾರೆ ನಾವು ನಮಗೆ ಮತವನ್ನು ಕೊಡಿ, ನಮ್ಮ ಸರ್ಕಾರ ಬರೋ ಥರ ಮಾಡಿ, ನಾವು ಎತ್ತಿನ ಇದು ಮೇಕೆದಾಟು ಯೋಜನೆಯನ್ನ ಪೂರ್ಣಗೊಳಿಸಿ ಬೆಂಗಳೂರುವರೆಗೆ ನೀರು ಕೊಡ್ತೀವಿ ಎನ್ನುವಂಥದ್ದನ್ನು ಹೇಳಿದರು. ಇಷ್ಟಕ್ಕೆ ಬಿಟ್ಟಿಲ್ಲ ಅವರು. ತಮಿಳುನಾಡಲ್ಲಿ ಮೊನ್ನೆ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ, ನೀವು ನಮಗೆ ಓಟ್ ಕೊಡಿ, ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋಕ್ ಬಿಡೋದಿಲ್ಲ. ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ, ನಮ್ಗೆ ಓಟ್ ಕೊಡಿ. ಇಲ್ಲಿ ಇವ್ರು ಹೇಳ್ತಾರೆ ಅಣೆಕಟ್ಟನ್ನು ಕಟ್ಟಿ ನೀರು ಹರಿಸ್ತೀವಿ, ನಮ್ಗೆ ಓಟ್ ಕೊಡಿ ಅಂತ. ಅಂದ್ರೆ ಇದು ರಾಜಕಾರಣ ಮಾಡಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆ, ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ. ನೀವು ಯೋಚನೆ ಮಾಡಿ, 12,500 ಕೋಟಿಯಲ್ಲಿ 30,000 ಕೋಟಿಯಲ್ಲಿ ಇನ್ನೂ 10,000 ಕೋಟಿ ಅಂದ್ರೆ ನಾವು ಕಟ್ಟತಕ್ಕಂಥ ತೆರಿಗೆ ಹಣ. ನಿಮ್ಗೆ ಮೊದಲಿಂದ ಹೇಳಿದ್ದೀನಿ, ಇಲ್ಲ ಏನಪ್ಪ ನಾವು ಟ್ಯಾಕ್ಸ್ ಕಟ್ಟಲ್ಲ, ಏನು ಜೆ ಕೆ ಕೃಷ್ಣಾರೆಡ್ಡಿ ಹಿಂಗೆ ಹೇಳ್ತಾರೆ. ನೀವು ಬೆಳಗ್ಗೆ ಎದ್ದಾಗ ಒಂದು ಟೀ ಕುಡಿದ್ರೆ ಟೀ ಪೌಡರ್ಗೆ ಟ್ಯಾಕ್ಸ್ ಕಟ್ತೀರಾ, ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ, ನೀವೊಂದು ಬಟ್ಟೆ ಹಾಕಿದ್ರೆ ಅದನ್ನು ಒಗಿಬೇಕಲ್ಲ, ಸೋಪಿಗೆ ಟ್ಯಾಕ್ಸ್ ಕಟ್ತೀರಾ, ನೀವೇನಾದರೂ ತಿಂಡಿ ಮಾಡಿದ್ರೆ ಆ ತಿಂಡಿಗೆ ಎಲ್ಲ ಪ್ರತಿಯೊಂದು ಆ ಸಾಮಗ್ರಿಗಳಿಗೆ ನೀವು ಟ್ಯಾಕ್ಸ್ ಕಟ್ತೀರಾ. ಮಧ್ಯಾಹ್ನ ಊಟ ನಾವೇನು ಮಾಡ್ತೀವಿ ಪ್ರತಿಯೊಂದು ಸಾಮಗ್ರಿಗಳಿಗೂ ಕೂಡ ನಾವು ಟ್ಯಾಕ್ಸ್ ಕಟ್ತೇವೆ. ರಾತ್ರಿ ನಾವೇನು ಮಾಡ್ತೀವಿ, ರಾತ್ರಿ ಎಣ್ಣೆ ಗೊತ್ತಲ್ಲ ನಿಮ್ಗೆ ಎಷ್ಟಾಗಿದೆ ಅಂತ. ಇವತ್ತು 50 ರೂಪಾಯಿ ಇರ್ತಕ್ಕಂಥದ್ದು 300 ರೂಪಾಯಿ ಆಗಿದೆ, 500 ರೂಪಾಯಿ ಇರ್ತಕ್ಕಂಥದ್ದು 2,500 ಆಗಿದೆ. ಇವತ್ತು ದುಪ್ಪಟ್ಟಲ್ಲ 5 ಪಟ್ಟು ಜಾಸ್ತಿ ಆಗಿದೆ. ಆದ್ರೆ ಇವತ್ತು ಈ ಗ್ಯಾರಂಟಿಗಳನ್ನ ನಿಭಾಯಿಸುವಂತದಕ್ಕೆ ಈ ಸರ್ಕಾರ ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಜೋಬಿನಿಂದ ಕಿತ್ತು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು. ನಿಮಗೆ 2,000 ರೂಪಾಯಿ ಕೊಡೋದಷ್ಟೇ ಅಲ್ಲ, 2,000 ರೂಪಾಯಿ ಅವ್ರು ಕೊಡೋದ್ರೆ ಇವತ್ತು 5,000 ರೂಪಾಯಿ 6,000 ರೂಪಾಯಿ ನಮ್ಮ ಜೋಬಿಂದ ಕಿತ್ಕೊಂಡು ನಮ್ಮನೆಗೆ ಇವತ್ತು 2,000 ರೂಪಾಯಿ ಕೊಡ್ತಕ್ಕಂಥದ್ದು. ಇವತ್ತು ಇದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ಈ ಗ್ಯಾರಂಟಿಗಳ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇದರ ಪರಿಣಾಮ ಏನಾಗಿದೆ ಅಂದ್ರೆ, ಇವತ್ತು ಈ ಸಾಲಿನಲ್ಲಿ 1,16,000 ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ 8 ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ. 8 ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ. ನಾವು ಏಷ್ಯನ್ ಬ್ಯಾಂಕ್ಸ್ಗೆ ಇವತ್ತು ನಾವು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಎಷ್ಟು? ನಾವು ಇವತ್ತು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ಗಳಿಗೆ ಕರ್ನಾಟಕ ರಾಜ್ಯದ ನಮ್ಮ ಖಜಾನೆಯಿಂದ 1 ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೀವಿ. ಆದ್ರೆ ನೀವು ಮಾಡ್ಕೊಂಡಿರೋ ತೀಟಗಳಿಗೆ ಇವತ್ತು ಲಕ್ಷಾಂತರ ರೂಪಾಯಿ ಕೋಟಿಗಳು ಇವತ್ತು ಸಾಲ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕುಮಾರಣ್ಣವರು ಕೂಡ ಸಾಲ ಮಾಡಿದ್ದಾರೆ. ನಾನು ಇವತ್ತು 99ರಿಂದ ಯಾರ್ಯಾರು ಸರ್ಕಾರಗಳನ್ನು ಆಳಿದ್ರು, ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ರು, ದಯಮಾಡಿ ಇವೆಲ್ಲ ನೀವು ತಿಳ್ಕೊಳ್ಬೇಕು. ನಾನು ನಿಮ್ಮ ಮುಂದೆ ಇಡ್ತೇನೆ, ಅಂಕಿಅಂಶಗಳನ್ನು ಇಡ್ತೇನೆ. ಇವತ್ತು 1999ರಲ್ಲಿ ಕೋಲಾರ್ನಲ್ಲಿ ಪಾಂಚಜನ್ಯ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ರು ಎಸ್.ಎಂ. ಕೃಷ್ಣ ಅವರು ಜನ ಪಾಪ ಮರಳಾಗಿ ಏನೋ ಕಡ್ದು ಕಟ್ಟೆ ಹಾಕ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಕೊಟ್ಟರು. 99ರಿಂದ 2004ರವರೆಗೆ ಅವ್ರು ಮಾಡಿರ್ತಕ್ಕಂಥ ಸಾಲ 39,200 ಕೋಟಿ ಸಾಲ ಮಾಡಿದ್ರು. ಆದ್ರೆ ಯಾವುದೇ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡಲಿಲ್ಲ. 2004ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೀತು. ಆವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ. ಆವತ್ತು ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷ ಅಧಿಕಾರಕ್ಕೆ ಬಂತು. ಧರ್ಮಸಿಂಗ್ ಅವರು, ದೇವೇಗೌಡರು ಕೂಡ ಧರ್ಮಸಿಂಗ್ ಅವರಾದ್ರೆ ಮುಖ್ಯಮಂತ್ರಿ ಆಗಲಿ, ಒಳ್ಳೆಯವರು ಮಾಡ್ತಾರೆ ಅಂತ ಹೇಳಿ. ಆದ್ರೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿ 20 ತಿಂಗಳು ಆಡಳಿತ ಮಾಡಿದ್ರು. ಅವ್ರು ಮಾಡಿರ್ತಕ್ಕಂಥ ಸಾಲ 10,000 ಕೋಟಿ, 10,000 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ. ಆದರೆ ಕಾರಣಾಂತರಗಳಿಂದ 2006ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಕೂಡ ಬಿಜೆಪಿ ಜೊತೆ ಮಾಡಿದ್ರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದ್ರು, ಕುಮಾರಣ್ಣವರು ಕೂಡ ಸಾಲ ಮಾಡಿದ್ರು. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಒತ್ತಿ ಅಂತ ಹೇಳಿದ್ರೆ, 99ರಿಂದ ಇವತ್ತುವರೆಗೂ ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ, ಸಾಲದಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಇವತ್ತು ಯೋಚನೆ ಮಾಡಬೇಕು. 2006ರಲ್ಲಿ ಕುಮಾರಣ್ಣವರು ಸಾಲ ಮಾಡಿದ್ರು. ಎಷ್ಟು ಮಾಡಿದ್ರು? 3,500 ಕೋಟಿ ಸಾಲ ಮಾಡಿದ್ರು. 3,500 ಕೋಟಿಯಲ್ಲಿ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇಡೀ ದೇಶದಲ್ಲಿ ಕುಮಾರಣ್ಣವರು ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಈ ರೀತಿ ಒಂದು ನೆರವು ಬರಬಹುದು ಅಂತ ತೋರಿಸ್ಕೊಟ್ಟಿದ್ದು ಕುಮಾರಣ್ಣವರು.
ಕಾರಣಾಂತರಗಳಿಂದ ನಮ್ಮ ಅಧಿಕಾರ ಹೋಯ್ತು 20 ತಿಂಗಳಾದ್ಮೇಲೆ. 2008ರಲ್ಲಿ ಯಡಿಯೂರಪ್ಪನವರು ಬಂದರು, ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಊರೆಲ್ಲ ಹೇಳ್ಕೊಂಡು ಬಂದರು, ಏನೋ ಅನ್ಯಾಯ ಆಗಿದೆ ಅಂತ ಹೇಳಿ ಕೊಟ್ಟರು. ಆದರೆ 3 ವರ್ಷ 3 ತಿಂಗಳ ಕಾಲ ಅವರು ಆಡಳಿತವನ್ನು ಮಾಡಿದ್ರು. 25,600 ಕೋಟಿ ಸಾಲ ಮಾಡಿದ್ರು. 25,600 ಕೋಟಿ ಸಾಲ ಮಾಡಿದ್ರು. ಆದರೆ ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. ಆನಂತರ ಧರ್ಮಸಿಂಗ್ ಅವರು ಬಂದರು, ಅಲ್ಲ ಇವರು ಸದಾನಂದ ಗೌಡರು ಬಂದರು. ಸದಾನಂದ ಗೌಡರು 11,000 ಕೋಟಿ ಸಾಲ ಮಾಡಿದ್ರು. ಸದಾನಂದ ಗೌಡರು 11,000 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. ಅದಾದ ನಂತರ ಜಗದೀಶ್ ಶೆಟ್ಟರ್ ಬಂದರು, 13,600 ಕೋಟಿ ಸಾಲ ಮಾಡಿದ್ರು. 13,600 ಕೋಟಿ ಸಾಲ ಮಾಡಿದ್ರು. ಯಾವುದೇ ರೈತರ ಸಾಲ ಮನ್ನಾ ಇಲ್ಲ. 13ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. 13ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದರು. ಸಿದ್ದರಾಮಯ್ಯನವರು ಆವತ್ತು ಮಾಡಿರ್ತಕ್ಕಂಥ 5 ವರ್ಷಗಳಲ್ಲಿ 1,20,000 ಕೋಟಿ ಸಾಲ ಮಾಡಿದ್ರು. 1,20,000 ಕೋಟಿ ಸಾಲ ಮಾಡಿದ್ರು. ಬಹುಶಃ ಇವತ್ತು 8 ಲಕ್ಷ ಕೋಟಿ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅರ್ಧ ಕಾರಣ. 4 ಲಕ್ಷ ಕೋಟಿ ಅವರೇ ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು 1,20,000 ಕೋಟಿ ಮಾಡಿದ್ರು. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಣಿಕೆ ನಡೀತಾನೆ ಇತ್ತು. ಡೆಲ್ಲಿಯಿಂದ ಬಂದರು, ದೇವೇಗೌಡರ ಮನೆಯಲ್ಲಿ ಕುಂತ್ಕೊಂಡ್ರು. ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಟ್ರು. ಕುಮಾರಸ್ವಾಮಿನೇ ಮುಖ್ಯಮಂತ್ರಿ, ನಾವೆಲ್ಲಿ ಬಿಜೆಪಿ ಜೊತೆ ಹೋಗ್ಬಿಡ್ತೀವಿ ಅಂತ ಹೇಳಿ ಗೊತ್ತು ಗುರಿ ಇಲ್ಲದೆ ಘೋಷಣೆ ಮಾಡಿಬಿಟ್ರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದ ಮೇಲೆ ಕುಮಾರಣ್ಣವರು ಕೂಡ ಆ ಸರ್ಕಾರದಲ್ಲಿ ಸಾಲ ಮಾಡಿದ್ರು. ಎಷ್ಟು ಮಾಡಿದ್ರು? ಕುಮಾರಣ್ಣವರು 14 ತಿಂಗಳಿದ್ರು. 14 ತಿಂಗಳು ಮುಖ್ಯಮಂತ್ರಿಗಳಾಗಿ ಅವರು 40,000 ಕೋಟಿ ಸಾಲ ಮಾಡಿದ್ರು. 40,000 ಕೋಟಿ ಸಾಲ ಮಾಡಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ನಮ್ಮ DCC ಬ್ಯಾಂಕ್ಗಳಲ್ಲಿ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ರೈತರಿಗೆ ಇವತ್ತು ದುಡ್ಡು ಬಂತು. ಆದರೆ 25,000 ಕೋಟಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು. ಈ ರೀತಿ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು, ದಿಟ್ಟವಾದ ಧೈರ್ಯವಾಗಿ ಇವತ್ತು 25,000 ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಪುತ್ರ ಕೇಂದ್ರ ಮಂತ್ರಿಗಳು ಕುಮಾರಣ್ಣವರು. ಆದರೆ ಕುಮಾರಣ್ಣವರು ಅನೇಕ ಬಾರಿ ಹೇಳ್ತಾ ಇದ್ರು, ಈ ಸರ್ಕಾರಕ್ಕೂ ಕೂಡ ಸಲಹೆ ಕೊಟ್ಟರು, ನೀವು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ನೀವು ಅನೇಕ ಕಾರ್ಯಕ್ರಮಗಳಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಪತ್ತಿದೆ, ಆದರೆ ನೀವು ಮಾಡಿ ಎನ್ನುವಂಥ ಸಲಹೆಗಳು ಕೊಟ್ಟರು ಕೂಡ ಗೊತ್ತು ಗುರಿ ಇಲ್ಲದೆ ಇಂಥ ಯೋಜನೆಗಳಿಂದ ಇವತ್ತು ಕರ್ನಾಟಕ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೀಗೆ ಸಾಲ ಮಾಡಿ ಮಾಡಿ ಸರ್ಕಾರ ನಡೆಸಿದ್ರೆ ಕರ್ನಾಟಕ ರಾಜ್ಯವನ್ನ ಅಡಮಾನ ಇಡುವಂತ ಪರಿಸ್ಥಿತಿ ದೂರ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತೇನೆ. ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕ ರಾಜ್ಯ ಉಳಿಬೇಕು, ನಾವೆಲ್ಲರೂ ಉಳಿಬೇಕು, ನಮ್ಮ ರೈತರು ನಮ್ಮ ಮಕ್ಕಳು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಎಚ್ಚೆತ್ತುಕೊಳ್ಬೇಕು. ನಮ್ಮ ಮುರಳಿಯವರು ಹೇಳಿದಾಗೆ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅನ್ನ ಕಿತ್ತೊಗೆಯುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಕುಮಾರಣ್ಣವರು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರು. ಇವತ್ತು ವಸತಿ ಯೋಜನೆ, ನಾನು ಹೇಳ್ತಾ ಇದ್ದೆ, ಹಿಂದೆ ಕೂಡ ಹೇಳಿದ್ದೇನೆ ನಿಮಗೆ, ವಸತಿ ಯೋಜನೆ ಇದರಲ್ಲಿ ಕೊಡಗುನಲ್ಲಿ ಫ್ಲಡ್ ಬಂದ್ಬಿಡ್ತು. ಫ್ಲಡ್ ಬಂದಂತ ಸಂದರ್ಭದಲ್ಲಿ 1,000 ಮನೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನೀವು ಹೋಗಿ ನೋಡಿ, ಆ ಕಾಲೋನಿಯಲ್ಲಿ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ 10 ಲಕ್ಷ ರೂಪಾಯಿ ಮನೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಆ ಮನೆಗಳನ್ನ ನೀವು ನೋಡಿದ್ರೆ ನಾವೆಲ್ಲೋ ಒಂದು ಜಯನಗರಕ್ಕೋ, ಇಂದಿರಾನಗರಕ್ಕೋ, ಸದಾಶಿವನಗರಕ್ಕೋ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಅಂತ ಒಂದು ಫೀಲಿಂಗ್ ಬರುತ್ತೆ ನಮಗೆ. ಅಂತ ಒಳ್ಳೆ ಸುಸಜ್ಜಿತವಾದಂಥ ಮನೆಗಳನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕುಮಾರಣ್ಣವರು ನಮ್ಮ ಸಂಪದ್ಭರಿತವಾದಂಥ ರಾಜ್ಯ, ಆದ್ರೆ ನಾನು ಪ್ರತಿಯೊಬ್ಬರಿಗೂ ಕೂಡ, ಬಡವರಿಗೂ ಕೂಡ ಇವತ್ತು 4 ರಿಂದ 5 ಲಕ್ಷ ರೂಪಾಯಿ ಕೊಟ್ಟು ಅಂತ ಒಂದು ಮನೆಗಳನ್ನ ಕಟ್ಕೊಡ್ತೇನೆ. ಇವತ್ತು ನಿಮ್ಗೆ 1,20,000, 1,30,000 ಕೊಡ್ತಾ ಇದ್ದಾರೆ, ಏನಕ್ಕೂ ಆಗೋದಿಲ್ಲ. ಆದ್ರೆ ಕುಮಾರಣ್ಣವರು ನನಗೆ ಅಧಿಕಾರ ಕೊಡಿ, ಆದ್ರೆ ನೀವು 12 ತಿಂಗಳು 14 ತಿಂಗಳು ಕೊಟ್ಟರೆ ಆಗೋದಿಲ್ಲ, ನನಗೆ 5 ವರ್ಷ ಆಡಳಿತವನ್ನ ಕೊಡಿ, ನಾನು ನಿಮಗೆ ಒಳ್ಳೆ ಸುಸಜ್ಜಿತವಾದಂಥ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ನಿಮಗೆ ಆಸ್ಪತ್ರೆಗಳು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನ ಕೊಡ್ತೀನಿ, ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನು ಕೊಡ್ತೇನೆ ಅನ್ನುವಂಥದ್ದನ್ನ ಹೇಳಿದ್ರು. ಆದರೆ ಆಗಲಿಲ್ಲ. ಆದರೆ ನಿಮಗೆ ಎಲ್ಲ ಇಂಡಸ್ಟ್ರೀಸ್ ಕೊಡ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ. ನೀರಾವರಿ ಯೋಜನೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು, ಆಗಲಿಲ್ಲ.
ನಿಮಗೆ ಶಾಲಾ ಕಾಲೇಜುಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಒಳ್ಳೆ ಕಾಲೇಜುಗಳನ್ನ, ಶಾಲಾ ಕಾಲೇಜುಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಕುಮಾರಣ್ಣ ಅವರಿಗೆ ಕಡಿಮೆ ಅವಧಿ ಇಲ್ಲಿದ್ರು ಕೂಡ 20 ತಿಂಗಳು ಒಂದ್ಸಾರಿ ಮಾಡಿದ್ರು, 14 ತಿಂಗಳು ಒಂದ್ಸಾರಿ ಮಾಡಿದ್ರು. ಆದರೆ ಎರಡೂ ಅವಧಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ನೆನೆಸಿಕೊಳ್ಳುವಂತ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಇವತ್ತು ಸ್ಮರಿಸಬೇಕು. ಆದರೆ ಇವತ್ತು ಕುಮಾರಣ್ಣ ಅವರ ಕಾಲದಲ್ಲಿ KPSC ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಅವರ ಕಾಲದಲ್ಲಿ ಇವತ್ತು ಸುಮಾರು ಸಾವಿರಾರು ಕಾಲೇಜುಗಳನ್ನ ಈ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಪೂರ್ಣ ಅಧಿಕಾರ ಕೊಟ್ಟರು ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ, ನಿಮ್ಗೆ ಮಾಡೋಕ್ಕಾಗಲಿಲ್ಲ. ಕಡಿಮೆ ಅವಧಿಯಲ್ಲಿ ಕೊಟ್ಟರು ಕೂಡ ಮಾಡಿದ್ದಾರೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು, ದಲಿತರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು, ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು, ಇವತ್ತು ಮಕ್ಕಳ ಪರವಾಗಿ, ಮಕ್ಕಳ ಕಲ್ಯಾಣಕ್ಕಾಗಿ ಒಂದು ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು. ಬಹುಶಃ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಕುಮಾರಣ್ಣ ಅವರಿಗೆ 5 ವರ್ಷಗಳ ಕಾಲ ಇವತ್ತು ನೀವು ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕೂಡ ನೆಮ್ಮದಿಯ ಒಂದು ಸರ್ಕಾರವನ್ನ ಕೊಡುವಂತ ಕೆಲಸವನ್ನ ಕುಮಾರಣ್ಣ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಆರಾಧಿಸ್ತಾ ಇದ್ವಿ. ಇವತ್ತು ತೆಲಂಗಾಣದಲ್ಲಿ ಆರಾಧ್ಯ ದೈವ ಅಂತ ಹೇಳ್ತಾರೆ ತೆಲಂಗಾಣದಲ್ಲಿ. ಇವತ್ತು ಅಂತ ಒಂದು 11,000 ಕೋಟಿ, ಯಾಕಂದ್ರೆ ಆ ಇಂಡಸ್ಟ್ರಿಯನ್ನ ತಿಂದು ತೇಕಿ ಹೋಗ್ಬೇಕು ಅಂತಿದ್ರು, ಅದನ್ನ ತಿನ್ನೋಕ್ ಬಿಟ್ಟಿಲ್ಲ ಯಾರು, ಕುಮಾರಣ್ಣ ಅವರು ತಿಂದೋಕ್ ಬಿಟ್ಟಿಲ್ಲ. ಇದನ್ನ ಜೀವಂತವಾಗಿ ಇಡ್ತೇನೆ ಅಂತ ಹೇಳಿ ನರೇಂದ್ರ ಮೋದಿ ಅವರ ಹತ್ರ ಮಾತನಾಡಿ 11,400 ಕೋಟಿ ಅಲ್ಲಿ ಕೊಟ್ಟು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ ಇವತ್ತು ಕುಮಾರಣ್ಣ ಅವರಿಗೆ ತೆಲಂಗಾಣದಲ್ಲಿ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನೀವು ಎಲ್ಲ ಕಡೆ ಕೂಡ 3, 4, 5, 10 ಕ್ಯಾಂಡಿಡೇಟ್ಗಳಾಕಿ ನಾವು ಕಳಿಸ್ತೀವಿ ಅನ್ನುವಂಥ ಮಾತನ್ನ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ಅಂತ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. HMT ಕಂಪನಿ ಇನ್ನೂ ನಮ್ಮ ನಿಖಿಲ್ ಅಣ್ಣ ಮಾತನಾಡುವಂತ ಸಂದರ್ಭದಲ್ಲಿ ನೀವು ಎಲ್ಲ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು, ನಿಖಿಲ್ ಅಣ್ಣ ಮಾತಾಡೋವರೆಗೂ ಕೂಡ ನೀವು ಯಾರು ಕದಲಬಾರ್ದು. ನಾವು ಅನೇಕ ಸಂದರ್ಭಗಳಲ್ಲಿ ಏಕಾದಶಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪವಾಸ ಇರ್ತೀವಿ. ಆದರೆ ಇವತ್ತು 2 ಗಂಟೆ ತಡ ಆದ್ರೂ ಪರವಾಗಿಲ್ಲ, ಇಲ್ಲಿ ಊಟದ ವ್ಯವಸ್ಥೆ ರೆಡಿ ಇದೆ. ನಮ್ಮ ಯಂಕ್ಷಿವಾರೆಡ್ಡಿ ಅಣ್ಣವ್ರು ಗಲಾಟೆ ಮಾಡ್ತಾ ಇದ್ರೆ, ನಿಮಗೆ ಯಂಕ್ಷಿವಾರೆಡ್ಡಿ ಅಣ್ಣವರು ಅಲ್ಲಿ ಜನ ಹೋಗ್ಬಿಡ್ತಾರೆ ಅಂತ ನಾನು ನಿಮ್ಮ ಪರವಾಗಿ ಹೇಳಿದ್ದೀನಿ, ನಾವೆಲ್ಲರೂ ಅಲ್ಲಿ ಬರ್ತೀವಿ ಅನ್ನುವಂಥ ಮಾತನ್ನ ಯಂಕ್ಷಿವಾರೆಡ್ಡಿ ಅಣ್ಣವ್ರಿಗೆ ಹೇಳಿದ್ದೀನಿ. ನೀವು ಆರಾಮಾಗಿ ಕುಂತ್ಕೊಳ್ಳಿ. ಹಾಗಾಗಿ ಇವತ್ತು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಪೂರ್ವಭಾವಿ ಸಭೆಯಲ್ಲಿ, ನಾನು ಕಳೆದ 3 ದಿನಗಳ ಹಿಂದೆ ಪೂರ್ವಭಾವಿ ಸಭೆಯಲ್ಲಿ ಸ್ವಲ್ಪ ಖಾರವಾಗಿ ಕೂಡ ಮಾತನಾಡಿದ್ದೇನೆ. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ನಾನು 3 ದಿವಸ ಊರಲ್ಲಿ ಇರೋದಿಲ್ಲ, ನಾನು ನಾಸಿಕ್ಗೆ ಹೋಗ್ತೇನೆ, ನಾನು ಬರೋದು ಗುರುವಾರ ಸಂಜೆ ಬರೋದು, ನೀವು ದಯಮಾಡಿ ಎಲ್ಲ ನೀವೇ ವ್ಯವಸ್ಥೆಗಳು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಹೋದೆ. ನಿನ್ನೆ ಭಯ ಬಿದ್ದುಕೊಂಡು ನಾನು ಬಂದೆ. ಇಲ್ಲಿ ಬರೋಷ್ಟರಲ್ಲಿ ಇದೆಲ್ಲ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿತ್ತು. ನಾಳೆ ಬೆಳಗ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಗೌರವ ಉಳಿಸಿದ್ದಾರೆ ನಮ್ಮ ಸ್ಟೇಜಲ್ಲಿರೋರು, ನಮ್ಮ ಮುಂಭಾಗದಲ್ಲಿರೋರು, ನೀವೆಲ್ಲರೂ ಕೂಡ. ನಾನು ಹೇಳಿದೆ, ನಿಖಿಲ್ ಅಣ್ಣವ್ರು ಬಂದಾಗ ಏನಾದರೂ ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಮ್ಮ ಗೌರವ ಹೋಗುತ್ತೆ. ಆದರೆ ನನ್ನ ಗೌರವ ನೀವು ಉಳಿಸಿದ್ದೀರಾ, ನನ್ನ ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೇನೆ ಅನ್ನುವಂಥ ಮಾತನ್ನ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ನಿಖಿಲ್ ಅಣ್ಣ ಬಂದಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ದಿರ ನೀವು ಇಷ್ಟೆಲ್ಲ, ನಾನು ಇವತ್ತು ಸಂತೆಕಳ್ಳಳ್ಳಿಯಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ನೋಡ್ಕೊಂಡು ಬಂದೆ. ಆದರೆ ನಮ್ಮ ಪಕ್ಷದ ಗೌರವ ನಿಖಿಲ್ ಅಣ್ಣ ಬಂದಾಗ ಯಾವ ರೀತಿ ಇರಬೇಕು, ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಅಲ್ಲಿ ರಿಸೀವ್ ಮಾಡ್ಕೊಂಡು ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ನೋಡ್ತಾ ಇದ್ದೀನಿ. ನನಗೆ ನಿಖಿಲ್ ಅಣ್ಣ ಕೇಳ್ತಾ ಇದ್ರು ಕಾರಲ್ಲಿ, ನನಗೇನು ಗೊತ್ತಿಲ್ಲದ್ರೆ ಹೌದಣ್ಣ ಅಂದ್ಕೊಂಡು ಬಂದೆ. ಆದರೆ ಎಲ್ಲ ಮಾಡಿರ್ತಕ್ಕಂಥದ್ದು ಮುಂಭಾಗದಲ್ಲಿ ಇರ್ತಕ್ಕಂಥ ನೀವು, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಪಕ್ಷದ ಗೌರವವನ್ನು ಉಳಿಸಿದ್ದೀರಾ. ಬಹುಶಃ ಇಷ್ಟರ ಮಟ್ಟಿಗೆ, ಯಾಕಂದ್ರೆ ನಾನು ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದೆ 3 ವಿಚಾರಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಾವು NDAನಲ್ಲಿದ್ದೀವಿ. ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಮಗೆ ಬೇಕು ಅಂತ ಅನ್ನುವಂಥದ್ದಕ್ಕಿಂತ ಕೂಡ ನಿಖಿಲ್ ಅಣ್ಣ ಇವತ್ತು ಸುಮಾರು 100 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮಗೆ ಬೇಕು ಅನ್ನುವಂಥದ್ದನ್ನ ಅವರು ತೀರ್ಮಾನ ಮಾಡಿ ಕೇಂದ್ರದಲ್ಲಿ ಮಾತನಾಡ್ತಾರೆ. 1. 2ನೇದು, ಇವತ್ತು ಮುಂದಿನ
ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ನಗರಸಭೆ ಪುರಸಭೆಗಳು ಯಾವುದೇ ಬಂದರೂ ಕೂಡ ಆ ಚುನಾವಣೆಯಲ್ಲಿ JDS ಪಕ್ಷದಿಂದ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನುವಂಥ ಒಂದು ಎರಡನೇ ವಿಚಾರವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಮೂರನೇದು, ಇವತ್ತು ಇಷ್ಟು ದಿವಸ ನಾವು ನಿಮಗೆ ಬುಕ್ಗಳು ಕೊಟ್ಟು 6 ತಿಂಗಳಾದರೂ 8 ತಿಂಗಳಾದರೂ ಬುಕ್ಗಳು ವಾಪಸ್ ಬಂದಿಲ್ಲ. ಒಂದು ಅರ್ಧ ಮುಕ್ಕಾಲು ಭಾಗ ಬಂದಿರಬಹುದು. ಬೈರೆಡ್ಡಿ ಅವರಿಗೆ ನಾವು ಯಾವಾಗಲೂ ಹೇಳ್ತಾ ಇದ್ದೆ, ಆದರೆ ಇನ್ನೂ ಕೆಲವು ಬುಕ್ಗಳು ಬಂದಿರಲಿಲ್ಲ. ಆದರೆ ನಿಮಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯಲ್ಲಿದೆ ನಿಮಗೆ ಡಿಜಿಟಲ್, ನೀವು ಮಿಸ್ಡ್ ಕಾಲ್ ಕೊಟ್ಟರೆ ನಿಮಗೆ ವಾಪಸ್ ಕಾಲ್ ಬರುತ್ತೆ. ಅಂದರೆ OTP ನಂಬರ್ ನೀವು ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿಬಿಡುತ್ತೆ, ನೀವು JDS ಸದಸ್ಯತ್ವ ತಗೊಂಡಂಗಾಗುತ್ತೆ. ನಿಮ್ಗೆ ಅನುಕೂಲ ಆಗಬೇಕು ಅಂತೇಳಿ ಬುಕ್ಗಳ ಸಹವಾಸ ಬೇಡ ಅಂತೇಳಿ ಇದನ್ನು ಮಾಡಿದ್ದೀವಿ. ನೀವು ಎಲ್ಲಿ ನೋಡಿದ್ರು ಕೂಡ, ಯಾವ ಬ್ಯಾನರು ಯಾವ ಕಟ್ಔಟ್ರಲ್ಲಿ ನೋಡಿದ್ರು ಕೂಡ ಆ ನಂಬರ್ ಇರುತ್ತೆ. ನಂಬರ್ಗೆ ನೀವು ಮಿಸ್ಡ್ ಕಾಲ್ ಕೊಟ್ಟರೆ ಬಹುಶಃ ನಿಮ್ಮದು ರಿಜಿಸ್ಟರ್ ಆಗುತ್ತೆ, OTP ಬರುತ್ತೆ. OTP ನೀವು ಕನ್ಫರ್ಮ್ ಮಾಡಿದ್ರೆ ಖಂಡಿತ ನೀವು JDS ಸದಸ್ಯತ್ವ ಆಗುತ್ತೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಹೆಚ್ಚು ವಿಚಾರಗಳನ್ನು ಮಾತನಾಡಲಿಕ್ಕೆ ತಾವೆಲ್ಲರೂ ಕೂಡ ಬಹಳ ಕೂಲಂಕುಷವಾಗಿ ಒಬ್ಬರು ಎದ್ದೊಳ್ದಿರ ಇವತ್ತು ನೀವೆಲ್ಲರೂ ಕೂಡ ಕೂತು ಸಹಕರಿಸಿದಿರ. ಮತ್ತು ಇಷ್ಟೆಲ್ಲ ನಾನು ಪೂರ್ವಭಾವಿ ಸಭೆ ಮಾಡಿ ಹೋದ್ಮೇಲೆ ಎಲ್ಲ ನೀವೇ ವಾಲಂಟ್ರಿ ಆಗಿ ನಿಮ್ಮ ಹಳ್ಳಿಗಳಲ್ಲಿ ನೀವು ಮಾತನಾಡಿಕೊಂಡು ಪಕ್ಷದ ಗೌರವ ಉಳಿಸಬೇಕು. ಇದು ಸಂದೇಶ ಕುಮಾರಣ್ಣವ್ರಿಗೆ ಹೋಗುತ್ತೆ, ದೇವೇಗೌಡರಿಗೆ ಹೋಗುತ್ತೆ. ಹಾಗಾಗಿ ಪಕ್ಷದ ಗೌರವ ನೀವೆಲ್ಲರೂ ಕೂಡ ಉಳಿಸಿದ್ರ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ, ಅಭಾರಿಯಾಗಿರ್ತೇನೆ. ಯಾಕೆಂದ್ರೆ ನಾನು 16 ವರ್ಷಗಳಿಂದ ನಿಮ್ಮ ಸಂಬಂಧ ದಿನೇ ದಿನೇ ಹೆಚ್ಚು ಬೆಳೀತಾನೆ ಇದೆ ಹೊರತು ಅದೆಲ್ಲೂ ಕೂಡ ತಗ್ಗಲಿಲ್ಲ, ಕುಗ್ಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳನ್ನ ತಿಳಿಸಿ, ಇವತ್ತು ಇನ್ನೊಂದು 2 ನಮ್ಮ ಮುಸಲ್ಮಾನ್ ಬಂಧುಗಳು ಅವರು ಒಂದು ಗಾರ್ಲ್ಯಾಂಡ್ ಮಾಡುವಂಥದ್ದು, ಮತ್ತೆ ಇನ್ನೊಂದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಶೇಷವಾಗಿ ಇವತ್ತು ಜೊತೆಗೆ ನಾನು ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ದೆ, ನಿಖಿಲ್ ಅಣ್ಣವರು ನಮ್ಮ ಕೈವಾರ ಹೋಬಳಿಯ ತಳಗವಾರ ಪಂಚಾಯಿತಿ ತಾಯಿ ಹುಟ್ಟೂರು ಆ ಗ್ರಾಮದ ಮೊಮ್ಮಗ, ನಮ್ಮ ಕ್ಷೇತ್ರದ ಮೊಮ್ಮಗ. ನೀವು ನಮ್ಮ ಕ್ಷೇತ್ರದ ಮೊಮ್ಮಗನಿಗೆ ಇಷ್ಟು ಅಭೂತಪೂರ್ವವಾಗಿ ನೀವು ಸ್ವಾಗತ ಮಾಡಿ ಸಂತೆಕಳ್ಳಳಿಯಿಂದ ಒಂದೇ ಸಮನೆ ನೀವು ಇಲ್ಲಿವರೆಗೂ ಕೂಡ ಹೆಜ್ಜೆಗಳು ಹಾಕಿ ಜೊತೆಯಲ್ಲಿ ಬಂದು ಕಾರ್ಯಕ್ರಮವನ್ನ ಯಶಸ್ಸು ಮಾಡಿದ್ದೀರಾ. ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳ ಸಲ್ಲಿಸ್ತೇನೆ. ನಿಖಿಲಣ್ಣ ಮಾತುಗಳನ್ನ ಕೇಳಿ ಆಮೇಲೆ ನೀವೆಲ್ಲರೂ ಕೂಡ ಊಟಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ನೋಡಿ. ಈಗ ನಮ್ಮ ಮುಸಲ್ಮಾನ್ ಬಾಂಧವರು ಸನ್ಮಾನ ಮಾಡ್ತಾರೆ, ಜೋರಾಗಿ ಚಪ್ಪಾಳೆ ಬರಬೇಕು.